ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೈಸೂರಿನ ಝೂ ತುಂಬ ಫೇಮಸ್. ನೋಡಿ ಯಾವ ಯಾವ ರೀತಿಯ ಪ್ರಾಣಿಗಳು ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಂಟ್ರೊಡಕ್ಷನಲ್ಲಿ ನೋಡಿರ್ತೀರಾ. ಸೊ ಇದೊಂದು ವಿಚಿತ್ರವಾದ ಪ್ರಾಣಿ. ನೀವು ಮೂವೀಸಲ್ಲೆಲ್ಲ ನೋಡಿರ್ತೀರಾ, ಕಾರ್ಟೂನ್ ನೆಟ್ವರ್ಕ್ಸಲ್ಲಿ, ಡಿಸ್ಕವರಿ ಚಾನೆಲ್ಗಳಲ್ಲಿ ನೀವು ನೋಡಿರ್ತೀರಾ. ಒಳ್ಳೆ ಯಾವ ರೀತಿ ಇದೆ ನೋಡಿ, ಅದರ ಮಧ್ಯೆ ಇರೋ ಅನ್ಯೋನ್ಯತೆಗಳು ನೋಡಿ, ಯಾವ ರೀತಿ ಒಂದು ಒಟ್ಟಾಗಿ ಇದ್ದಾವೆ ಆ್ಯಂಡ್ ಯಾವ ರೀತಿ ಅದು ಆ್ಯಕ್ಟಿವ್ ಆಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಹಳ್ಳ ಎಲ್ಲ ಮಾಡ್ತಾ ಇದೆ, ಮನೆನ ಕಟ್ಸ್ಕೊಳ್ತಾ ಇದೆ, ಈ ರೀತಿ ಎಲ್ಲ ಮಾಡ್ತಾ ಇದೆ. ತುಂಬ ಆ್ಯಕ್ಟಿವ್ ಆಗಿತ್ತು. ಸೊ ಇಲ್ಲಿ ನೋಡಿ ಯಾವ ರೀತಿ ಇದೆ, ಚಿಂಪಾಂಜಿನ ಏನಿದು ಚಿಕ್ಕದಾಗಿ ಅದೇ ರೀತಿಯೇ ಇದೆ. ಇನ್ನು ಈ ಕೋತಿ ನೋಡಿ, ಮಂಕಿಗಳೆಲ್ಲ ಸಾಮಾನ್ಯವಾಗಿ ನೋಡಿರ್ತೀವಿ ಮರದಲ್ಲಿ, ಅಲ್ಲಿ ಇಲ್ಲಿ ಯಾವುದಾದ್ರೂ ಸ್ಥಳಗಳಲ್ಲಿ ಇದ್ದೇ ಇರುತ್ತೆ. ಬೇರೆ ಪ್ರಾಣಿಗಳು ಸ್ವಲ್ಪ ಕಷ್ಟ ನೋಡೋದು. ಇದು ನೋಡಿ ಕರಡಿ ಯಾವ ರೀತಿ, ಒಂದು ಕರಡಿ ಮೇಲ್ಗಡೆ ಕೂತಿದೆ, ಇನ್ನೊಂದು ಕರಡಿ ಈ ರೀತಿ ಓಡಾಡ್ತಾ ಇದೆ. ಚಿಕ್ಕ ವಯಸ್ಸಲ್ಲೆಲ್ಲ ಕರಡಿಗಳು ಮನೆ ಮುಂದೆ ಎಲ್ಲ ಕರ್ಕೊಂಡು ಬರ್ತಾಯಿದ್ರು ಮಂತ್ರ ಹಾಕೋರು. ಸೊ ಈ ರೀತಿ ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತೇ ಇರಲ್ಲ, ಈ ರೀತಿ ಪ್ರಾಣಿಗಳನ್ನು ನೋಡೇ ಇರಲ್ಲ, ತುಂಬ ಟಿ ವಿನಲ್ಲಿ ಅಷ್ಟೇ ನೋಡಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಣಿಗಳನ್ನ ನೋಡಬೇಕು ಅಂತಂದರೆ ಮೈಸೂರು ಝೂ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ತುಂಬ ವಿಚಿತ್ರವಾದಂತಹ ಪ್ರಾಣಿಗಳು ಎಲ್ಲ, ಅದರ ಆ್ಯಕ್ಟಿವಿಟೀಸ್ ಎಲ್ಲ ಯಾವ ರೀತಿ ಇದೆ, ಪ್ರಾಣಿ ನೋಡೋದಷ್ಟೇ ಅಲ್ಲ, ಅದು ಯಾವ ರೀತಿ ಏನು ಮಾಡ್ತಿದೆ ಅಂತ ನೋಡೋದೇ ಒಂದು ಅದ್ಭುತವಾದಂತಹ ಸನ್ನಿವೇಶಗಳು. ಸೊ ಇದೆಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಇನ್ನು ಇದು ತುಂಬ ನನಗೆ ಇಷ್ಟ ಆಗಿದ್ದು ಅಂತಂದರೆ, ಇದೊಂದು ತುಂಬ ದೈತ್ಯವಾಗಿ ತುಂಬ ದೊಡ್ಡ ಪ್ರಾಣಿ. ಸೊ ಇದು ಗೇಂಡಾಮೃಗ ಅಂತ ಏನು ಕರಿತೀವಿ, ಹಿಪ್ಪೋಪೊಟಮಸ್. ಸೊ ಇದು ನೋಡಿ ಯಾವ ರೀತಿ ಇದೆ. ಮೊದಲಿಗೆ ನಾನು ಸ್ಟ್ಯಾಚು ಅಂದ್ಕೊಂಡ್ಬಿಟ್ಟಿದ್ದೆ, ಅದು ಏನು ಮೂವ್ಮೆಂಟ್ ಮಾಡ್ತಾನೆ ಇರಲಿಲ್ಲ, ತುಂಬ ಹಾಗೇ ನಿಂತಿತ್ತು ಸ್ಟ್ಯಾಚು ರೀತಿ. ಆಮೇಲೆ ಅದು ಮೂವ್ಮೆಂಟ್ ಮಾಡಿದಾಗ ಓಕೆ ಇದು ರಿಯಲ್ ಪ್ರಾಣಿ ಅಂತ ಆಮೇಲೆ ಅನ್ನಿಸ್ತು. ಎಲ್ಲರೂ ರಿಯಲ್ ಪ್ರಾಣಿ ಅಂತಲೇ ಝೂಗೆ ಹೋದಾಗ ರಿಯಲ್ ಪ್ರಾಣಿಗಳೆಲ್ವ ಇರುತ್ತೆ, ಆ ರಿಯಲ್ ಪ್ರಾಣಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಮೂವ್ಮೆಂಟ್ ಏನೂ ಆ ಕಡೆ ಈ ಕಡೆ ಏನೂ ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಇದ್ದಾಗ ಇದು ಸ್ಟ್ಯಾಚು ಇಟ್ಟಿದ್ದಾರೇನೋ ಅಂತಲೇ ನಿಮ್ಗೆ ಅನ್ನಿಸ್ಬಿಡುತ್ತೆ. ಅಷ್ಟು ರೀತಿ ರೆಸ್ಪಾನ್ಸೇ ಇರೋಲ್ಲ, ಒಂದು ಚೂರೂ ಏನೂ ಬಾಡಿ ಮೂಮೆಂಟ್ಸ್ ಇರೋಲ್ಲ. ಈಗ ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಂತ. ಸೊ ಅದ್ರ ಮೈ ಮೇಲೇ ಏನೋ ಗೋಣಿ ಚೀಲ ಇದ್ದಂಗಿದೆ, ಬಟ್ ಅದು ಅದರದ್ದು ಸ್ಕಿನ್, ಅದು ಗೋಣಿ ಚೀಲ ಅಲ್ಲ. ಸೊ ಅದರ ಸ್ಕಿನ್ ಅದು ಯಾವ ರೀತಿ ಇದೆ ಅಂತ. ಇನ್ನು ನಿಮಗೆ ಮೈಸೂರು ಝೂನಲ್ಲಿ ರೆಸ್ಟೋರೆಂಟ್ ಸಹ ಇರುತ್ತೆ. ನೀವು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಬೇಕಾಗುತ್ತೆ 1 ಅವರ್ ಆದರೂ ನೀವು ಕಂಪ್ಲೀಟ್ ಎಲ್ಲ ನೋಡೋದಕ್ಕೆ 1.5-2 ಗಂಟೆಗಳು ಬೇಕಾಗುತ್ತೆ. ಅಂಥ ಒಂದು ಟೈಮಲ್ಲಿ ನಿಮಗೆ ನಡೆದಾಡಿ ಸುಸ್ತೆಲ್ಲ ಆಗಿದ್ದರೆ ನೀವು ಅಲ್ಲೇ ರೆಸ್ಟೋರೆಂಟ್ ಇರುತ್ತೆ, ನೀವು ಊಟ ತಿಂಡಿ ಕಾಫಿ ಎಲ್ಲ ನೀವು ಮಾಡ್ಕೋಬಹುದು. ಇನ್ನು ಮೈಸೂರು ಝೂಗೆ ಎಂಟ್ರಿ ಟಿಕೆಟ್ಸ್ ಸಹ ಇರುತ್ತೆ. ಪ್ರತ್ಯೇಕವಾಗಿ ಒಂದಿಷ್ಟು ಅಮೌಂಟ್ ಅಂತ ನೀವು ಪಾವತಿಸಿ ಆಮೇಲೆ ಒಳಗಡೆ ಹೋಗಬೇಕಾಗತ್ತೆ. ಒಬ್ಬರಿಗೆ ಇಷ್ಟು ಅಂತ ಫೀಸ್ ಇರುತ್ತೆ, ಅದನ್ನು ಕೊಟ್ಟು ನೀವು ಎಂಟ್ರಿ ಟಿಕೆಟ್ ಫೀಸ್ ಕೊಟ್ಟು ಹೋಗಬೇಕು. ಇನ್ನು ರೆಸ್ಟೋರೆಂಟ್ಗಳಲ್ಲಿ ನಿಮಗೆ ಫ್ರೈಡ್ ರೈಸ್ ಆಗಿರ್ಬೋದು, ನೂಡಲ್ಸ್, ಈ ರೀತಿ ಅನ್ನ ಸಾಂಬಾರು, ಐಸ್ ಕ್ರೀಮ್, ಕಾರ್ನ್ ಎಲ್ಲ ಸಿಗುತ್ತೆ. ಇದು ನೋಡಿ ಯಾವ ರೀತಿ ಇದೆ ಅಂತ. ಇದು ನೋಡೋದಕ್ಕೆ ಕತ್ತೆ ರೀತಿ ಇದೆ, ಬಟ್ ಅದಲ್ಲ, ಇದು ಬೇರೆ ಪ್ರಾಣಿ. ಬಟ್ ನೋಡೋದಕ್ಕೆ ಸೇಮ್ ಕತ್ತೆ, ಡಾಂಕಿನೇ ಹೋಲುತ್ತೆ. ಇದು ಒಂದೊಂದು ರೀತಿಯ ಪ್ರಾಣಿಗಳನ್ನ ಒಂದೊಂದು ಸ್ಥಳದಲ್ಲಿ ಇಟ್ಟಿರ್ತಾರೆ. ಯಾವುದೇ 2 ರೀತಿಯ ಪ್ರಾಣಿಗಳನ್ನ ಒಂದೇ ಜಾಗದಲ್ಲಿ ಬಿಡಲ್ಲ. ಒಂದೊಂದು ಏನಿರುತ್ತೆ ಆ ಪ್ರಾಣಿಗಳು ಬೇರೆ ಬೇರೆ ಸಪ್ರೇಟಾಗಿ ಮಾಡಿಟ್ಟಿರ್ತಾರೆ. ಇನ್ನು ಇದು ಯಾವ ರೀತಿ ಇದೆ ನೋಡಿ, ಇದೊಂದು ಜಿಂಕೆಗೆ ಹೋಲುವಂಥ ಪ್ರಾಣಿ, ಆದರೆ ಜಿಂಕೆ ಅಲ್ಲ. ಸೊ ಇದು ಅಷ್ಟೇ, ಎಲ್ಲನೂ ಏನೋ ತಿಂತಾ ಇತ್ತು. ಸೊ ಅದ್ರ ಪಾಡಕ್ಕೆ ಅದಿತ್ತು, ಯಾವುದು ಬೇರೆ ಥರ ಏನು ಜಾಸ್ತಿ ತುಂಬ ಭಯಪಡಿಸೋ ರೀತಿ ಯಾವುದೂ ಇರಲಿಲ್ಲ. ಇನ್ನು ಕಾಂಗರು ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಇದು ಇನ್ನೊಂದು ಹಿಪ್ಪೋಪೊಟಮಸ್. ಇದು ಅಷ್ಟೇ, ಇದು ಬೇರೆ ಕಡೆ ಇತ್ತು, ಅದೇ ಬೇರೆ ಜಾಗದಲ್ಲಿತ್ತು ಫಸ್ಟ್ ನೋಡಿದ್ದು. ಎರಡೂ ಅಷ್ಟೇ. ಇನ್ನು ಕಾಂಗರು ಅಷ್ಟೊಂದು ಏನು ಜಾಸ್ತಿ ಜಂಪ್ ಎಲ್ಲ ಮಾಡ್ತಾ ಇರಲಿಲ್ಲ ನಾವು ಹೋದಾಗ. ಸೊ ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಇದು ಚಿರತೆ ಅಂತೂ ಆ್ಯಕ್ಟಿವ್ ಆಗೇ ಇರಲಿಲ್ಲ. ಬೇರೆ ಎಲ್ಲ ಪ್ರಾಣಿಗಳು ಆ್ಯಕ್ಟಿವ್ ಇತ್ತು, ಬಟ್ ಈ ಚಿರತೆ ಅಂತೂ ಆ್ಯಕ್ಟಿವೇ ಇರಲಿಲ್ಲ. ಸುಮ್ಮನೆ ಹತ್ಪಾಡೋದು ಅದು ಮಲ್ಕೊಂಡ್ಬಿಟ್ಟಿತ್ತು. ನಮಗಂತೂ ಇದು ನಿಜವಾಗ್ಲೂ ಚಿರತೆ ಅಂದರೆ ಎಷ್ಟು ಸ್ಪೀಡಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕಲ್ವ ಚಿರತೆ ಅಂದರೆ. ನಮಗಂತೂ ಚಿರತೆ ಥರನೇ ಅನಿಸಿಲ್ಲ. ಬೇರೆ ಎಷ್ಟೊಂದು ಪ್ರಾಣಿಗಳೆಲ್ಲ ಆ್ಯಕ್ಟಿವ್ ಆಗಿತ್ತು. ಮೊಸಳೆ ಅಂತೂ ನಿಜವಾದ ಮೊಸಳೆ ಅಂತಲೇ ಅಂತಂದರು. ಅದಂತೂ ಒಳ್ಳೆ ಸ್ಟ್ಯಾಚು, ಕಲ್ಲಿಂದ ಮಾಡಿರೋ ಒಂಥರ ಸ್ಟ್ಯಾಚುನೋ ಕೆತ್ತಿರೋದೋ ಏನೋ ಗೊತ್ತಿಲ್ಲ, ಹಾಗೇ ಇತ್ತು. ನಮಗಂತೂ ಅದು ನಿಜವಾದ ಮೊಸಳೆ ಅಂತ ಅನಿಸ್ಲಿಲ್ಲ, ಯಾಕಂದರೆ ಅದು ಮೂಮೆಂಟ್ ಮಾಡಲೇ ಇಲ್ಲ, ಹಾಗೇ ಇತ್ತು. ಇನ್ನು ಅಲ್ಲಿ ನಿಮಗೆ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಎಲ್ಲ ಪಕ್ಷಿಗಳೆಲ್ಲ ಕಾಣಿಸ್ತಾ ಇರುತ್ತೆ. ಬೇರೆ ಬೇರೆ ಜಾತಿಯಾದಂತಹ ಪಕ್ಷಿಗಳೆಲ್ಲ ಇರುತ್ತೆ. ನಿಮಗೆ ನೋಡೋದಕ್ಕೆ ಪಕ್ಷಿಗಳಂತೂ ತುಂಬ ಖುಷಿಯಾಗಿರುತ್ತೆ. ಅದು ಪಾಡಗದಿರ್ತವೆ, ನೋಡೋದಕ್ಕೆ ಒಂದು ಚೆಂದ. ಇನ್ನು ನಿಮಗೆ ಕೊಕ್ಕರೆ ಅಂತೂ ಜಾಸ್ತಿ ಅಲ್ಲೊಂದು ಪಾಂಡ್ ರೀತಿಯಾಗಿ ಮಾಡಿರ್ತಾರೆ, ಅಲ್ಲೇ ಬಾತುಕೋಳಿ ಅಥವಾ ಕೊಕ್ಕರೆಗಳೆಲ್ಲ ಅಲ್ಲೇ ಇತ್ತು. ಕೊಕ್ಕರೆಗಳಂತೂ ತುಂಬ ಆ್ಯಕ್ಟಿವ್ ಆಗಿತ್ತು, ಈಜಾಡುತ್ತಿತ್ತು ನೀರಲ್ಲೆಲ್ಲ, ತುಂಬ ಆ್ಯಕ್ಟಿವ್ ಆಗಿತ್ತು. ಅದ್ರದ್ದು ಒಂದೊಂದು ನೋಸ್ ಅಥವಾ ಬೀಕ್ ಏನಂತ ಕರಿತೀವಿ ಇಷ್ಟಿಷ್ಟು ಉದ್ದ ಇತ್ತು. ತುಂಬ ಚೆನ್ನಾಗಿತ್ತು ಕೊಕ್ಕರೆ ಅಂತೂ.
ನಮಗಂತೂ ಒಂದು ಎಕ್ಸ್ಪೀರಿಯನ್ಸ್ ಹೋದಾಗ ಈ ರೀತಿ ಎಲ್ಲ ಪ್ರಾಣಿಗಳು ಎಲ್ಲ ಡಿಫ್ರೆಂಟ್ ನೋಡಿ, ಇದು ಕಪ್ಪು ಬಾತುಕೋಳಿ, ಇದು ಅಷ್ಟೇ ಚೆನ್ನಾಗಿತ್ತು. ಇಲ್ಲೆಲ್ಲ ಜಾಸ್ತಿ ಕಪ್ಪು ಬಾತುಕೋಳಿ ಇತ್ತು ಈ ಕಡೆ. ಸೊ ಇದಂತೂ ಚೆನ್ನಾಗಿತ್ತು, ಅದಕ್ಕೆ ರೆಡ್ ಬೀಕ್ ಇತ್ತು. ಇನ್ನು ನಿಮಗೆ ಜಿರಾಫೆ ಅಂತೂ ತುಂಬ ಚೆನ್ನಾಗಿತ್ತು, ಆ್ಯಕ್ಟಿವ್ ಆಗಿತ್ತು. ತುಂಬ ಹೈಟ್ ಇತ್ತು. ಯೂಶ್ವಲಿ ಹೈಟ್ ಇರುತ್ತೆ. ಇಲ್ಲೊಂದು 4-5 ಜಿರಾಫೆ ಇತ್ತು. ಈ ಎಲ್ಲ ಜಿರಾಫೆಗೂ ಒಂದೊಂದು ಹೆಸರು ಅವರು ಆಲ್ರೆಡಿ ಇಟ್ಬಿಟ್ಟಿದ್ರು. ಯಾವ ವರ್ಷದಲ್ಲಿ ಅದು ಝೂಗೆ ಬಂತು ಆ್ಯಂಡ್ ಅದರ ಹೆಸರೇನು ಎಲ್ಲನಲ್ಲಿ ಪ್ರತ್ಯೇಕವಾಗಿ ಬರೆದಿರ್ತಾರೆ. ಇನ್ನು ನಿಮಗೆ ಪ್ರಾಣಿಗಳನ್ನ ನೀವು ಅಡಾಪ್ಟ್ ಸಹ ಮಾಡ್ಕೋಬೋದು. ನೀವು ಅಡಾಪ್ಟ್ ಯಾವ ಪ್ರಾಣಿನ ಮಾಡ್ಕೊತೀರಾ, ಆ ಒಂದು ಪ್ರಾಣಿಯ ಜಾಗ ಎಲ್ಲಿರುತ್ತೆ ಝೂನಲ್ಲಿ, ಅಲ್ಲಿ ನಿಮ್ಮ ಹೆಸರು ಬರ್ಕೊಳ್ತಾರೆ, ಹಾಕಿರ್ತಾರೆ ಅಡಾಪ್ಟ್ ನೀವು ಮಾಡ್ಕೊಂಡಿದ್ದೀರಾ ಅಂತ. ನಿಮ್ಗೇನಾದರೂ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ರೆ ನೀವು ಮೈಸೂರು ಝೂನಲ್ಲಿ ಇರ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ರೀತಿ ನಾವು ಈ ಒಂದು ಪ್ರಾಣಿನ, ನಮ್ಗೆ ಇಷ್ಟವಾದಂತಹ ಪ್ರಾಣಿನ ಅಡಾಪ್ಟ್ ಮಾಡ್ಕೋತೀವಿ ಅಂತಂದರೆ ಅದ್ರದ್ದೇನು ಪಾಲಿಸಿ ಇದೆ ಅದರ ಪ್ರಕಾರ ಆ ಪ್ರಾಣಿನ ನಿಮಗೆ ಅಡಾಪ್ಟ್ ಮಾಡಿ ಕೊಡ್ತಾರೆ. ಅಂದರೆ ಪ್ರಾಣಿ ಅಲ್ಲೇ ಇರುತ್ತೆ ಅನಿಸುತ್ತೆ, ನಿಮ್ಮ ಹೆಸ್ರನ್ನ ಅಲ್ಲಿ ಮೆನ್ಷನ್ ಮಾಡ್ತಾರೆ, ನೀವು ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ನಿಮಗೆಲ್ಲ ಪ್ರಾಣಿಗಳು ಇಷ್ಟ ಇದ್ದರೆ ಅಡಾಪ್ಟ್ ಮಾಡ್ಕೋಬೇಕಂತಿದ್ರೆ ನೀವು ಮಾಡ್ಕೋಬೋದು. ಇನ್ನು ಜಿರಾಫೆ ಅಂತೂ ನೀರು ಕುಡಿಯೋದೇನು ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಹೈಟಲ್ಲಿ ನೀರು ಇಟ್ಟಿರ್ತಾರೆ. ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿತ್ತು. ಅದರಲ್ಲಂತೂ ಒಂದು ಏಜ್ ಆಗಿರೋ ಜಿರಾಫೆ ಇತ್ತು, ತುಂಬ ಆ್ಯಕ್ಟಿವ್ ಆಗಿತ್ತು ಅದಂತೂ. ಸೊ ನಮಗೆ ಜಿರಾಫೆ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಅದು ಪಾರಿವಾಳ ಸುತ್ತ ಇತ್ತು, ಅದ್ರ ಜೊತೆ ಎಲ್ಲ ಆಟ ಆಡ್ತಿತ್ತು, ಚೆನ್ನಾಗಿತ್ತು. ಜಿರಾಫೆ ಅಂತೂ ಒಂದು 5-6 ಇತ್ತು. ಸೊ ಇದೆಲ್ಲ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿತ್ತು. ಇನ್ನು ಮೈಸೂರು ಝೂಗೆ ನೀವು ಹೋಗ್ಬೇಕಂತಂದರೆ ಪ್ರತ್ಯೇಕವಾಗಿ ಅದರದ್ದೇ ಆದಂಥ ಎಂಟ್ರಿ ಇರುತ್ತೆ. ಅಥವಾ ನೀವೇನಾದರೂ ಕಾರಂಜಿ ಲೇಕ್ ಹೋದರೆ ಕಾರಂಜಿ ಲೇಕ್ ನೀವು ನೋಡಿಕೊಂಡು ಸಹ ಅಲ್ಲಿ ಇನ್ನೊಂದು ಎಂಟ್ರಿ ಇರುತ್ತೆ, ಕೋಂಬೋ ಟಿಕೆಟ್ ಅಂತ. ಅದನ್ನು ತಗೊಂಡು ಕಾರಂಜಿ ಲೇಕ್ ಮೂಲಕನೂ ಸಹ ನೀವು ಮೈಸೂರು ಝೂನ ನೋಡ್ಬೋದು. ಇನ್ ಕೇಸ್ ನೀವು ಮೈಸೂರು ಝೂ ಗೇಟ್ ಎಂಟ್ರಿಯಿಂದನೇ, ಮೇನ್ ಗೇಟಿಂದನೇ ಹೋಗಿದ್ದೀರಾ ಅಂದರೆ ನೀವು ಎಕ್ಸಿಟ್ ಆಗ್ತಿರಲ್ವಾ ಮೈಸೂರು ಝೂ, ಅಲ್ಲಿಂದ ಎಕ್ಸಿಟ್ ಆದರೆ ನೀವು ಕಾರಂಜಿ ಲೇಕ್ನ ಸಹ ನೋಡ್ಬೋದು. ಇದೆರಡು ಅಕ್ಕಪಕ್ಕ ಇರೋದ್ರಿಂದ ನೀವು ಕೋಂಬೋ ಟಿಕೆಟ್ ತೊಗೊಂಡು ಕಾರಂಜಿ ಲೇಕ್ಗೆ ಹೋದರೆ ಝೂನ ಮಿಸ್ ಮಾಡಬೇಡಿ, ಝೂಗೆ ಹೋದರೆ ಕಾರಂಜಿ ಲೇಕ್ನ ಮಿಸ್ ಮಾಡಬೇಡಿ. ಇನ್ನು ಕಾರಂಜಿ ಲೇಕಲ್ಲಿ ನಿಮಗೆ ಬೋಟಿಂಗ್ ಸಹ ಇರುತ್ತೆ. ನೀವೇ ಸೆಲ್ಫ್ ಬೋಟಿಂಗ್ ಸಹ ಮಾಡ್ಕೋಬೋದು, ಡ್ರೈವರ್ಲೆಸ್ ನೀವೇ ಸೆಲ್ಫ್ ಬೋಟ್ ಮಾಡ್ಕೋಬೋದು. ಅದಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಝೂ ಅಂತ. ಸೊ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.